ತಾಳದ ಜೊತೆಯಲ್ಲಿ ನಾವು ಸರಳ ವರ್ಷಗಳನ್ನು ಅಭ್ಯಾಸ ಮಾಡೋಣ. ಮೊದಲಿಗೆ 1ನೇ ಕಾಲದಲ್ಲಿ ನಾವು ಸರಳ ವರ್ಷನ ಅಭ್ಯಾಸ ಮಾಡೋಣ. 1ನೇ ಕಾಲ ಅಂದರೆ 1 ಏಟಿಗೆ 1 ಅಕ್ಷರವನ್ನು ಹೇಳ್ತಕ್ಕಂಥದ್ದು. ಈಗ ನಾವು ಇಲ್ಲಿ 8 ಕೌಂಟ್ಸ್ ಬರುತ್ತೆ, 8 ಏಟುಗಳನ್ನು ನಾವು ಹಾಕಬೇಕಾಗತ್ತೆ ನೋಡಿ. 1 2 3 4 5 6 7 8. ಈಗ ಒಂದೊಂದು ಏಟಿಗೆ ಒಂದೊಂದು ಸ್ವರವನ್ನು ಹಾಡ್ತಾ ಹೋಗ್ತೀವಿ. ಈಗ ಸರಳ ವರ್ಷನ ಫಸ್ಟ್ನೇದು 1ನೇ ಕಾಲ ಅಂತ ಹೇಳಿ ಕರಿತೀವಿ ಅದನ್ನು. ಸಾ ರಿ ಗ ಮ ಪ ದ ನಿ ಸಾ ಸಾ ನಿ ದ ಪ ಮ ಗ ರಿ ಸಾ. ಇದು 1ನೇ ಕಾಲ. ಈಗ 2ನೇ ಕಾಲ ಅಂದರೆ 1 ಬೀಟಿಗೆ 2 ಅಕ್ಷರಗಳನ್ನು ನಾವು ಹೇಳ್ತಾ ಹೋಗ್ತೇವೆ. ಸ ರಿ ಗ ಮ ಪ ದ ನಿ ಸಾ ಸಾ ನಿ ದ ಪ ಮ ಗ ರಿ ಸಾ. ಇದು 2ನೇ ಕಾಲ. ಈಗ 3ನೇ ಕಾಲ ಅಂದರೆ 1 ಬೀಟಿಗೆ ನಾವು 4 ಅಕ್ಷರಗಳನ್ನು ಹೇಳ್ತಾ ಹೋಗ್ತೇವೆ. ಸರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ ಸರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ. ಈ ರೀತಿಯಾಗಿ ಈಗ ಕಂಟಿನ್ಯೂಸ್ ಆಗಿ 1ನೇ ಸರಳ ವರ್ಷೆಯನ್ನು ತಾಳದ ಮುಖಾಂತರ ಕಾಲಗಳ ಮುಖಾಂತರ ಹೇಳ್ತಾ ಹೋಗೋಣ. ಸಾ ರಿ ಗ ಮ ಪ ದ ನಿ ಸಾ ಸಾ ನಿ ದ ಪ ಮ ಗ ರಿ ಸಾ ಸರಿ ಗ ಮ ಪ ದ ನಿ ಸಾ ಸಾ ನಿ ದ ಪ ಮ ಗ ರಿ ಸ ಸರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ ಸರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ. ಓಕೆ ಮಕ್ಕಳೇ, ಈ ರೀತಿಯಾಗಿ ನೀವು ಅಭ್ಯಾಸ ಮಾಡ್ತಾ ಬನ್ನಿ. ಇದು 1ನೇ ಸರಳ ವರ್ಷೆ 3 ಕಾಲಗಳಲ್ಲಿ ನಾವು ಹಾಡಿದ್ದೇವೆ. ಧನ್ಯವಾದಗಳು.